ಆ ಮಾಫಿಯಾ ಥಿಯೇಟ್ರ್ ಮಾಫಿಯಾ ತುಂಬ ದೊಡ್ಡದು ಸರ್. ಪೈರಸಿ ಸೆಕೆಂಡ್ದಾಗಿದ್ರೆ ಇದು ಫಸ್ಟ್ ಅಂತ ನಾನು ಹೇಳ್ತೀನಿ. ಇದು ತುಂಬ ದೊಡ್ಡ ತಪ್ಪು ಸರ್, ದೊಡ್ಡ ಮಾಫಿಯಾ ಅದು. ಅದರಲ್ಲಿ ನಾನು ಸಿಕ್ಕಾಕ್ಕೊಂಡಿದ್ದೀನಿ. ಆ ನೋವು ನನಗೇನಂತ ಗೊತ್ತು. ಏನಕ್ಕಂದರೆ ನನ್ನ ಹತ್ರ ಇಷ್ಟೊಂದು ದುಡ್ಡು ಇಟ್ಕೊಂಡು, ಪವರ್ ಇಟ್ಕೊಂಡು, ನೆಟ್ವರ್ಕ್ ಇಟ್ಕೊಂಡು, ಇಷ್ಟೆಲ್ಲ ಇಟ್ಕೊಂಡು ನನಗೇನೆ ಹ್ಯಾಮಾರಿಸಿದ್ರಂತೆ. ಪಾಪ ಹೊಸಬ್ರದ್ದು ಕತೆ ಏನು. ಸೊ ಆ ಕಷ್ಟ ನನಗೆ ಗೊತ್ತು. ಆದರೆ ಯಾರೇ ನಿಂತ್ಕೊಂಡ್ರು ಕೂಡ ಅವ್ರ ಪರ ಅಂತ ನಾನು ನಿಂತ್ಕೊಳ್ತೀನಿ. ಏನಕ್ಕಂದರೆ ಆ ನೋವು ನಾನು ಅನುಭವಿಸಿದ್ದೀನಿ. ಸೊ ನಾನು ಅವ್ರ ಪರ ನಿಂತ್ಕೊಳ್ತೀನಿ. ಫಿಲ್ಮ್ ಚೇಂಬರ್ ಅವರೇ ಮಾಡಬೇಕು ಸರ್. ಫಿಲ್ಮ್ ಚೇಂಬರ್ ಅವರೇ ಮಾಡಬೇಕು. ಇನ್ನು ಬೇರೆ ಯಾರು ಹೇಳಿದ್ರು ಕೂಡ ಅದು ನಡೆಯಲ್ಲ ಸರ್. ಫಿಲ್ಮ್ ಚೇಂಬರ್ ಅವ್ರು ಮಾಡಿದ್ರೇ, ಅವ್ರು ಕ್ರಮ ತೊಗೊಂಡ್ರೆ ಆವಾಗ ಒಂದು ಸ್ವಲ್ಪ ಅಚ್ಚುಕಟ್ಟಾಗಿ ಒಂದು ಕಾನೂನು, ಒಂದು ರೀತಿ ಇರೋದ್ರಲ್ಲಿ ಆಗುತ್ತೆ. ಈಗ ಸದ್ಯಕ್ಕೆ ಫಸ್ಟು ಕಲ್ಟ್ ಆಗಲಿ ಸರ್. 2-3 ಸಿನಿಮಾಗಳು ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು 3ನೇ ಸಿನಿಮಾ ಈ ವರ್ಷವೇ ಬರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಈ ವರ್ಷ ಎಂಡ್ ಒಳಗಡೆ ರಿಲೀಸ್ ಮಾಡಬೇಕು ಅಂತ ಅದೇ ಥರ ಪ್ಲ್ಯಾನ್ ನಡೀತಾ ಇದೆ. ಫಸ್ಟ್ ಸದ್ಯಕ್ಕೆ ಕಲ್ಟ್ ಆದಮೇಲೆ ಇಮ್ಮಿಡಿಯೇಟಾಗಿ ಅದೊಂದು ಅನೌನ್ಸ್ ಮಾಡ್ತೀನಿ ಸರ್. ಎಸ್ಪೆಷಲಿ ಥಿಯೇಟ್ರದ್ದು. ಅದರಲ್ಲಿ ನಾನು ಒಂದು ಸತಿ ನನ್ನ ಮೊದಲನೇ ಸಿನಿಮಾಗೂ ನನಗೂ ಆ ತೊಂದರೆ ಅದು ನಾನು ಅನುಭವಿಸಿದ್ದೀನಿ ಅನ್ನೋ ನನಗೂ ಗೊತ್ತು. ಏನಕ್ಕಂದರೆ ನನ್ನದು ಫಸ್ಟ್ ಸಿನಿಮಾಗೆ ಅವ್ರು ಕೊಟ್ಟಿದ್ದು 100 ಸ್ಕ್ರೀನ್ಸು. 4-5 ದಿವಸ ಆದ ತಕ್ಷಣ ಇಮಿಡಿಯೇಟಾಗಿ 50ಗೆ ತೊಗೊಂಬಂದು ನಿಲ್ಲಿಸೋದು. ದೇವ್ರ ದಯೆಯಿಂದ ನನಗೊಂದು ಬ್ಯಾಕ್ಗ್ರೌಂಡ್ ಇತ್ತು, ನೆಟ್ವರ್ಕ್ ಇತ್ತು, ಹೆಂಗೋ ಒಂದು ಮಾಡಿಕೊಂಡು ಮತ್ತೆ ನಾನು ಥಿಯೇಟರ್ ಸ್ಕ್ರೀನ್ಸ್ನ ನಾನು ಜಾಸ್ತಿ ಮಾಡಿಕೊಂಡೆ. ಆ ಕಷ್ಟ ಅನ್ನೋ ನನಗೂ ಗೊತ್ತು ಸರ್. ಬಟ್ ಏನೂ ಮಾಡೋಕ್ಕಾಗಲ್ಲ. ಈ ಮಾಫಿಯಾ ಅವ್ರು ಇವರೆಲ್ಲರೂ ಒಂದೇ. ಅವ್ರು ಯಾರಿಗೂ ಬಿಡಲ್ಲ. ಥಿಯೇಟರ್ಸ್ ನನ್ನ ಬಗ್ಗೆ ಹೇಳ್ತಾರದು. ಬಟ್ ನಾನು ಹೇಳೋದು ಒಂದೇ ಸರ್, ಡೇಟ್ ತುಂಬ ಇಂಪಾರ್ಟೆಂಟ್. ನಾವು ಯಾವ ಡೇಟ್ಗೆ ಬರ್ತಾಯಿದ್ದೀವಿ ಅಂಥೇಳಿ. ಈಗ ಜನವರಿ 23ಗೆ ನಮ್ಮದು ಬಿಟ್ಟರೆ ದುನಿಯಾ ವಿಜಯ್ ಸರ್ದು ಬಿಟ್ಟರೆ ಸಿನಿಮಾ ಇನ್ನು ಯಾರ್ದು ಬರ್ತಾಯಿಲ್ಲ. ಸೊ ನಮ್ಮ ಹತ್ರ ಸಫಿಷಿಯೆಂಟ್ ಥಿಯೇಟರ್ಸ್ ಇದೆ. ಸೊ ಎಷ್ಟು ಥಿಯೇಟರ್ಸ್ ಇದೆ 50-50, ಅವ್ರಿಗೂ 50 ಹೋಗುತ್ತೆ, 50 ನಮ್ಗೆ ಬರುತ್ತೆ. ಇಲ್ಲ ಅವ್ರು ಸೂಪರ್ ಸ್ಟಾರ್ ಆಗಿರೋದ್ರಿಂದ ಅವ್ರು ಒಂದು 60% ಹೋಗ್ಬೋದು, ನಮ್ಗೆ ಒಂದು 40% ಹತ್ರ ಮಿನಿಮಮ್ ಸಿಗುತ್ತೆ. ಬಟ್ ಹೊಸೊಬ್ರಿಗಂತೂ ಅದು ಅನ್ಯಾಯ ಅಂತೂ ಆಗ್ತಾನೆ ಇದೆ ಸರ್. ಅದಕ್ಕೆ ಫಿಲ್ಮ್ ಚೇಂಬರ್ ಅವರು ಅದಕ್ಕೆ ಒಂದು ಕ್ರಮ ತಗೊಂಡು ಅದನ್ನು ಒಂದು ನೋಟಿಸ್ ಕಳಿಸಿದ್ರೆ, ಇಲ್ಲಪ್ಪ ಹೊಸೊಬ್ಬರು ಆಗಿರಲಿ, ಸ್ಟಾರ್ ಆಗಿರಲಿ, ಮಿನಿಮಮ್ ಅಂತೂ ಒಂದು ಕನ್ನಡ ಸಿನಿಮಾಗೆ ಅಂತ ಇಷ್ಟಂತೂ ನೀವು ಥಿಯೇಟರ್ಸ್ಗಳು ಕೊಡಬೇಕು ಅಂತೇಳಿ ಅದು ಫಿಲ್ಮ್ ಚೇಂಬರಿಂದ ಆಗಬೇಕು ಸರ್ ಅದು.